ಹಾಯ್ ವೀವರ್ಸ್, ಕರುನಾಡ ಕೈರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನಿವತ್ತು ವರಮಹಾಲಕ್ಷ್ಮಿ ತಾಯಿಗೆ ಈಸಿಯಾಗಿ ಹೇಗೆ ಸೀರೆ ಉಡಿಸ್ಬೋದು ಅನ್ನೋದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಒಂದು ಮಣೆಯನ್ನು ಇಟ್ಕೊಂಡು ಅದ್ರ ಮೇಲೆ ಇನ್ನೊಂದು ಸಣ್ಣ ಮಣೆಯನ್ನು ಇಟ್ಕೊಳ್ತಾ ಇದ್ದೀನಿ. ಟೇಬಲ್ ಮೇಲೆ ನಾನಿಲ್ಲಿ 2 ಮಣೆಯನ್ನು ಇಟ್ಕೊಳ್ತಾ ಇದ್ದೀನಿ. ಮಣೆ ಮೇಲೆ ಅಕ್ಕಿ ತುಂಬಿಸಿರುವಂಥ ತಟ್ಟೆಯನ್ನು ಇಟ್ಕೊಳ್ಳಿ. ಮಣೆ ಮತ್ತು ತಟ್ಟೆ ಎರಡೂ ಒಂದೇ ಸೈಜ್ ಇರಬೇಕು, ಆ ರೀತಿ ಮಣೆಯನ್ನು ನೀವಿಲ್ಲಿ ಯೂಸ್ ಮಾಡ್ಕೊಳ್ಳಿ. ಹಾಗೆ ಕೆಳಗಡೆ ಇರುವಂಥ ಮಣೆನೂ ಸಹ ಸ್ವಲ್ಪ ಸಣ್ಣದಾಗಿರುವಂಥ ಮಣೆಯನ್ನು ತೊಗೋಬೇಕಾಗುತ್ತೆ. ಹಾಗೆ ಅಕ್ಕಿ ತುಂಬಿಸಿರುವಂಥ ತಟ್ಟೆ ಮೇಲೆ ನಾನಿಲ್ಲಿ ದೊಡ್ಡ ಬಿಂದಿಗೆಯನ್ನು ಇಟ್ಕೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ಯಾವ ರೀತಿ ಬಿಂದಿಗೆ ಇರುತ್ತೆ ಆ ರೀತಿ ಬಿಂದಿಗೆಯನ್ನು ನೀವಿಲ್ಲಿ ಇಟ್ಕೋಬೋದು. ಹೈಟ್ಗೆ ತಕ್ಕಂತೆ ನೀವಿಲ್ಲಿ ಬಿಂದಿಗೆಯನ್ನು ಇಟ್ಕೋಬೋದು ಅಥವಾ ಡಬ್ಬ ಆದರೂ ಇಟ್ಕೋಬಹುದು. ಹಾಗೆ ಡಬಲ್ ಸೈಡ್ ಟೇಪನ್ನು ಅಂಟಿಸ್ಬಿಟ್ಟು 2 ಬಿಂದಿಗೆಗಳನ್ನ ನಾನಿಲ್ಲಿ ಜಾಯಿನ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸಣ್ಣ ಬಿಂದಿಗೆ, ಇನ್ನೊಂದು ದೊಡ್ಡ ಬಿಂದಿಗೆಯನ್ನು ನಾನಿಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆ ಮೇಲ್ಗಡೆ ಇರುವಂಥ ಬಿಂದಿಗೆಗೆ ಕಡ್ಡಿಯನ್ನು ಕಟ್ಟಿ ಇಟ್ಕೊಂಡಿದ್ದೀನಿ. ನಂತರ ಇಲ್ಲಿ ಬ್ಲೌಸ್ ಪೀಸಿಂದ ಕವರ್ ಮಾಡ್ಕೊಳ್ತಾ ಇದ್ದೀನಿ. ಬ್ಲೌಸ್ ಪೀಸನ್ನು ಮಧ್ಯಭಾಗಕ್ಕೆ ಫೋಲ್ಡ್ ಮಾಡಿಬಿಟ್ಟು ಕಳಶದ ಬಿಂದಿಗೆಗೆ ಒಂದು ರೌಂಡ್ ತೊಗೊಬಂದ್ಬಿಟ್ಟು ಮೇಲೆ ಮತ್ತು ಕೆಳಗಡೆ 2 ಭಾಗದಲ್ಲೂ ಸಹ ಬ್ಯಾಕ್ ಸೈಡಲ್ಲಿ ನಾನು ಪಿನ್ನನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಎಕ್ಸ್ಟ್ರಾ ಇರುವಂಥ ಬ್ಲೌಸ್ ಪೀಸ್ ಪಟ್ಟೆಯಿಂದ ಕಡ್ಡಿಯನ್ನು ನಾನಿಲ್ಲಿ ಕವರ್ ಮಾಡ್ಕೊಳ್ತಾ ಇದ್ದೀನಿ. ಕಡ್ಡಿಗೆ ನಾವು ಎಕ್ಸ್ಟ್ರಾ ಇರುವಂಥ ಬ್ಲೌಸ್ ಪೀಸನ್ನು ಸುತ್ತಬಿಟ್ಟು ಬಟ್ಟೆ ಪಿನ್ನಿಂದ ನಾವಲ್ಲಿ ಸೆಕ್ಯೂರ್ ಮಾಡಿಕೊಂಡ್ರೆ ಕಡ್ಡಿಗೂ ಸಹ ಬ್ಲೌಸ್ ಪೀಸು ಕವರ್ ಆಗುತ್ತೆ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ನೀವು ಎಷ್ಟು ಲೈಕ್ ಕೊಡ್ತೀರಾ ಅಷ್ಟು ನನಗೆ ಹೊಸ ಹೊಸ ವಿಡಿಯೋಗಳನ್ನ ಮಾಡೋದಕ್ಕೆ ಇನ್ನೂ ಇಂಟ್ರೆಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು. 2 ಕಡ್ಡಿಗಳಿಗೂ ಬ್ಲೌಸ್ ಪೀಸಿಂದ ಕವರ್ ಮಾಡ್ಕೊಂಡಿದ್ದಾಗಿದೆ. ನಂತರ ನಾನಿಲ್ಲಿ ದಾರದುಂಡೆ ಬರುತ್ತೆ ಅಲ್ವಾ, ನಾವು ಹೂ ಕಟ್ಟಲಿಕ್ಕೆ ಎಲ್ಲ ದಾರದುಂಡೆ ತೊಗೊಳ್ತೀವಲ್ಲ, ಆ ರೀತಿಯ 2 ದಾರದುಂಡೆನ ಒಂದೇ ಸೈಜ್ ಇರುವಂಥ ದಾರದುಂಡೆನ ತೊಗೊಂಡು ನಾವು ಬ್ಲೌಸ್ ಪೀಸ್ ಏನು ಹಾಕಿರ್ತೀವಿ ಅದರೊಳಗಡೆ ಸೇರಿಸ್ಬೇಕಾಗತ್ತೆ. ಕಾಟನ್ ಬಾಲ್ ಮಾಡಲಿಕ್ಕೆ ಬರದೇ ಇರೋರು ಈ ಟ್ರಿಕ್ಸ್ನ ನೀವಿಲ್ಲಿ ಯೂಸ್ ಮಾಡ್ಬೋದು. ಉಲ್ಲನ್ ಅಥವಾ ನಾವು ಡೆಕೋರೇಷನ್ಗೆ ಅಂತ ಬಿಟ್ಟು ಚೆಂಡು ಹೂವು ಇಟ್ಕೊಂಡಿರ್ತೀವಲ್ಲ ಅದನ್ನು ಸಹ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಒಂದು ಬ್ಲೌಸ್ ಪೀಸನ್ನು ದೊಡ್ಡದಾಗಿ ಮಧ್ಯಭಾಗಕ್ಕೆ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೊಂದು ಬ್ಲೌಸ್ ಪೀಸ್ನ ಸಣ್ಣದಾಗಿ ಫೋಲ್ಡ್ ಮಾಡಿ ಬ್ಲೌಸ್ ಪೀಸ್ ಒಳಗಡೆ ಇಟ್ಬಿಟ್ಟು ಅದ್ರ ಮಧ್ಯದಲ್ಲಿ ಒಂದು ದಾರನ ಹಾಕಿ ಬ್ಲೌಸ್ ಪೀಸನ್ನು ಮಧ್ಯಭಾಗಕ್ಕೆ ಫೋಲ್ಡ್ ಮಾಡಿಕೊಂಡು ಅದನ್ನ ತೊಗೊಬಂದು ಬಿಂದಿಗೆಯ ಕಂಠ ಭಾಗ, ಮೇಲ್ಗಡೆ ಬಿಂದಿಗೆ ಏನಿರುತ್ತೆ ಅದರ ಕಂಠ ಭಾಗಕ್ಕೆ ಕಟ್ಕೊಂಡಿದ್ದೀನಿ. ಹಾಗೆ ಕೆಳಗಡೆ ಇರುವಂಥ ಕಂಠ ಭಾಗಕ್ಕೂ ಸಹ ಕಟ್ಕೊಂಡು ನಾನಿಲ್ಲಿ ಶೇಪನ್ನು ಕೊಟ್ಕೊಂಡಿದ್ದೀನಿ. ಈ ಚೆಸ್ಟ್ ಭಾಗ ನೀವು ಬೇಕು ಅಂದರೆ ಮಾಡ್ಕೋಬೋದು. ಇದು ಮಾಡೋದ್ರಿಂದ ಜ್ಯುವೆಲರಿ ಹಾಕಿದಾಗ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಂತರ ಸೀರೆಯನ್ನು ಮಧ್ಯಭಾಗಕ್ಕೆ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಮೊಳ ಆಗುವಷ್ಟು ಸೀರೆಯನ್ನು ಬಿಟ್ಬಿಟ್ಟು ನಂತರ ನಾನಿಲ್ಲಿ ಪ್ಲೀಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. 2ರಿಂದ 3 ಇಂಚು ಅಗಲ ಆಗುವಷ್ಟು ನೀವಿಲ್ಲಿ ಪ್ಲೀಟ್ಸನ್ನು ಮಾಡ್ಕೋಬೇಕಾಗುತ್ತೆ. ಅಂದರೆ 2ರಿಂದ 3 ಬೆರಳ ಅಗಲ ಆಗುವಷ್ಟು ನಾವಿಲ್ಲಿ ಪ್ಲೀಟ್ಸನ್ನು ಮಾಡ್ಕೋಬೇಕಾಗತ್ತೆ. ನಿಮಗೆ ಪೂರ್ತಿಯಾಗಿ ಸೀರೆಯನ್ನು ಪ್ಲೀಟ್ಸ್ ಮಾಡಲಿಕ್ಕೆ ಆಗುತ್ತೆ ಅಂದರೆ ಪೂರ್ತಿಯಾಗಿ ಸೀರೆಯನ್ನು ಪ್ಲೀಟ್ಸ್ ಮಾಡಿ ಪ್ಲೀಟ್ಸನ್ನು ಅರೇಂಜ್ ಮಾಡಿಕೊಂಡು ಅಲ್ಲಲ್ಲಿ ನೀವು ಕ್ಲಿಪ್ಪನ್ನು ಸೇರಿಸ್ಕೋಬಹುದು. ನಾನಿಲ್ಲಿ ಮುಕ್ಕಾಲು ಭಾಗ ಸೀರೆಯನ್ನು ಪ್ಲೀಟ್ಸ್ ಮಾಡಿಕೊಂಡು ಸ್ವಲ್ಪ ಪ್ಲೀಟ್ಸ್ಗಳನ್ನ ಅರೇಂಜ್ ಮಾಡಿ ಕ್ಲಿಪ್ಗಳನ್ನ ಸೇರಿಸ್ಕೊಂಡಿದ್ದೀನಿ. ಒಂದೇ ಕ್ಲಿಪ್ಪು ಪೂರ್ತಿಯಾಗಿ ಎಲ್ಲ ಪ್ಲೀಟ್ಸ್ಗೂ ಇಡಿಸುತ್ತೆ ಅಂದರೆ ನೀವು ಒಂದೇ ಕ್ಲಿಪ್ಪನ್ನು ಸೇರಿಸ್ಕೋಬೋದು, ಅಥವಾ ನೀವು ಸ್ವಲ್ಪ ಪ್ಲೀಟ್ಸನ್ನು ಸೇರಿಸಿ ಒಂದೊಂದು ಕ್ಲಿಪ್ಪನ್ನು ಸೇರಿಸ್ಕೋಬೋದು. ನಂತರ ಇನ್ನೂ ಒಂದು 2-3 ಪ್ಲೀಟ್ಸನ್ನು ಎಕ್ಸ್ಟ್ರಾ ಮಾಡ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಮಾಡಿಕೊಂಡು ನಂತರ ಆ ಪ್ಲೀಟ್ಸ್ಗಳನ್ನೂ ಸಹ ಜೋಡಿಸ್ಬಿಟ್ಟು ಕ್ಲಿಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸೆರಗಿಗೆ ಎಷ್ಟು ಬೇಕು ಅಷ್ಟು ಸೆರಗಿನ ಪಾರ್ಟನ್ನು ಬಿಟ್ಕೊಂಡು ಉಳಿದಿರುವಂಥ ಭಾಗನ ನೀವಿಲ್ಲಿ ಪ್ಲೀಟ್ಸನ್ನು ಮಾಡ್ಕೋಬಹುದು. ನೀವು ಸೆರಗನ್ನು ಎಷ್ಟು ಉದ್ದ ಬಿಡ್ತೀರಾ ಅಥವಾ ಯಾವ ರೀತಿ ಹಾಕ್ತೀರಾ ಅನ್ನೋದ್ರ ಮೇಲೆ ಪ್ಲೀಟ್ಸನ್ನು ಮಾಡ್ಕೋಬೇಕಾಗತ್ತೆ. ನಾನು ನಂತರ ಪ್ಲೀಟ್ಸ್ಗಳನ್ನ ನೀಟಾಗಿ ಜೋಡಿಸ್ಬಿಟ್ಟು ಎಲ್ಲ ಸೈಡು ಕ್ಲಿಪ್ಗಳನ್ನ ಹಾಕ್ಬಿಟ್ಟು ಪ್ಲೀಟ್ಸ್ಗಳನ್ನ ನಾನಿಲ್ಲಿ ಸೆಕ್ಯೂರ್ ಮಾಡಿಕೊಂಡು ನೀಟಾಗಿ ಅರೇಂಜ್ ಮಾಡ್ಕೊಂಡಿದ್ದೀನಿ. ಹಾಗೆ ಎಲ್ಲ ಪ್ಲೀಟ್ಸನ್ನು ಸೇರಿಸ್ಬಿಟ್ಟು ಮಧ್ಯಭಾಗದಲ್ಲಿ ಕ್ಲಿಪ್ಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಪ್ಲೀಟ್ಸನ್ನು ಸೇರಿಸಿ ಕ್ಲಿಪ್ಸ್ಗಳನ್ನ ಹಾಕ್ಕೊಂಡಿರ್ತೀವಲ್ಲ, ನಂತರ ಎಲ್ಲ ಪ್ಲೀಟ್ಸನ್ನು ಸೇರಿಸ್ಬಿಟ್ಟು ಕ್ಲಿಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಕ್ಲಿಪ್ಪನ್ನು ಸೇರಿಸಲಿಕ್ಕೆ ಆಗ್ತಾ ಇಲ್ಲ ಅಂದರೆ ನೀವು ಬಟ್ಟೆ ಪಿನ್ನನ್ನು ಸೇರಿಸ್ಕೋಬಹುದು. ಬಿಂದಿಗೆ ಮತ್ತು ಪೀಠದ ಹೈಟನ್ನು ನೋಡಿಕೊಂಡು ಸೀರೆಯನ್ನು ನೀವು ಪ್ಲೀಟ್ಸನ್ನು ಮಾಡ್ಕೋಬೇಕಾಗತ್ತೆ. ಸೀರೆಯಲ್ಲಿ ಅಂತೂ ಯಾವ ರೀತಿ ಬೇಕು ಅಂತ ಹೇಳಿ. ನಾನಿಲ್ಲಿ ಮುಕ್ಕಾಲು ಭಾಗ ಸೀರೆಯನ್ನು ಪ್ಲೀಟ್ಸ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಈಗ ಸೆರಗನ್ನು ಹೇಗೆ ಪ್ಲೀಟ್ಸ್ ಮಾಡೋದು ಅಂತ ನೋಡೋಣ. ನಾವು ನಾರ್ಮಲಾಗಿ ಸೀರೆ ಉಟ್ಕೋಬೇಕಾದ್ರೆ ಹೇಗೆ ಸೆರಗನ್ನು ಪ್ಲೀಟ್ಸ್ ಮಾಡ್ಕೊಳ್ತೀವಿ ಅದೇ ರೀತಿಯಲ್ಲಿ ಪ್ಲೀಟ್ಸನ್ನು ಮಾಡ್ಕೋಬೇಕಾಗತ್ತೆ. ನಾರ್ಮಲಾಗಿ ಸೀರೆ ಉಟ್ಕೊಳ್ತೀವಲ್ಲ ಅದೇ ರೀತಿಯಲ್ಲಿ ಪ್ಲೀಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. ನೀವು ಸೆರಗು ಯಾವ ರೀತಿ ಹಾಕ್ತೀರಾ ಅನ್ನೋದ್ರ ಮೇಲೆ ಪ್ಲೀಟ್ಸನ್ನು ಮಾಡ್ಕೊಳ್ಳಿ.
ಸೆರಗಿನ ತುದಿಗೆ ಒಂದು ಕ್ಲಿಪ್ಪನ್ನು ಸೇರಿಸ್ಕೊಂಡು ನಂತರ ಸ್ವಲ್ಪ ದೂರಕ್ಕೆ ಪ್ಲೀಟ್ಸ್ಗಳನ್ನ ನೀಟಾಗಿ ಅರೇಂಜ್ ಮಾಡಿಕೊಂಡು ನಾನಿಲ್ಲಿ ಕ್ಲಿಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1 ಮಾರ ಆಗುವಷ್ಟು ಸೀರೆಯನ್ನು ಪ್ಲೀಟ್ಸನ್ನು ಮಾಡ್ಕೊಂಡಿದ್ದೀನಿ. ಈಗ ದೇವಿಗೆ ಹೇಗೆ ಸೀರೆ ಉಡಿಸೋದು ಅಂತ ನೋಡೋಣ. ಸೆರಗಿನ ತುದಿಯನ್ನು ಕಳಶದ ಬಿಂದಿಗೆಯ ಎಡಭಾಗದಲ್ಲಿ ಇಟ್ಕೋಬೇಕಾಗತ್ತೆ. ನಾವು ಪ್ಲೀಟ್ಸ್ ಮಾಡ್ಕೋಬೇಕಾದ್ರೂ ಸಹ ಪ್ಲೀಟ್ಸ್ ಅನ್ನೋದು ಲೆಫ್ಟ್ ಸೈಡ್ ಫೇಸಿಂಗ್ ಬರೋ ರೀತಿಯಲ್ಲಿ ಮಾಡ್ಕೋಬೇಕಾಗತ್ತೆ. ಅಂದರೆ ನಾವು ನಾರ್ಮಲಾಗಿ ಸೀರೆ ಉಟ್ಕೊಳ್ಬೇಕಾದ್ರೆ ಹೇಗೆ ಪ್ಲೀಟ್ಸನ್ನು ಮಾಡ್ಕೊಳ್ತೀವಿ ಅದೇ ರೀತಿಯಲ್ಲಿ ಸಹ ನಾವಿಲ್ಲಿ ಪ್ಲೀಟ್ಸನ್ನು ಮಾಡ್ಕೋಬೇಕಾಗತ್ತೆ. ನಂತರ ಲೆಂತನ್ನು ನೋಡಿಕೊಂಡು ನಾವಿಲ್ಲಿ ಕೆಳಗಡೆ ಇರುವಂಥ ಬಿಂದಿಗೆಯ ಕಂಠ ಭಾಗಕ್ಕೆ ನಾವೇನು ಪ್ಲೀಟ್ಸನ್ನು ಮಾಡ್ಕೊಂಡಿರ್ತೀವಿ ಆ ಪ್ಲೀಟ್ಸನ್ನು ಕಟ್ಕೋಬೇಕಾಗತ್ತೆ. ನಾನಿಲ್ಲಿ ಲೆಂತನ್ನು ನೋಡಿಕೊಂಡು ಮೇಲ್ಭಾಗದಲ್ಲಿರುವಂಥ ಕ್ಲಿಪ್ಪನ್ನು ರಿಮೂವ್ ಮಾಡಿಬಿಟ್ಟು ದಾರದ ಒಳಗಡೆ ಪ್ಲೀಟ್ಸನ್ನು ಸೇರಿಸ್ಬಿಟ್ಟು ಸ್ವಲ್ಪ ಫೋಲ್ಡ್ ಮಾಡಿ ಅದನ್ನು ಕೆಳಗಡೆ ಇರುವಂಥ ಬಿಂದಿಗೆಯ ಕಂಠ ಭಾಗಕ್ಕೆ ನಾನಿಲ್ಲಿ ಕಟ್ಕೊಳ್ತಾ ಇದ್ದೀನಿ. ನಾವು ಹೇಗೆ ಸೀರೆ ಪ್ಲೀಟ್ಸನ್ನು ಸೊಂಟ ಭಾಗದಲ್ಲಿ ಸೇರಿಸ್ಕೊಳ್ತೀವಿ ಅದೇ ರೀತಿಯಲ್ಲಿ ದೇವಿಗೆ ನಾವಲ್ಲಿ ಫೋಲ್ಡ್ ಮಾಡಿ ಕಟ್ಕೋಬೇಕಾಗತ್ತೆ ಅಷ್ಟೇ. ಅಲ್ಲಿ ಒಂದು ಸ್ವಲ್ಪ ನೀಟಾಗಿ ಟೈಟಾಗಿ ಕಟ್ಕೊಳ್ಳಿ. ನಂತರ ಮೇಲ್ಗಡೆ ಇರುವಂಥ ಕ್ಲಿಪ್ಪನ್ನು ನಾನಿಲ್ಲಿ ರಿಮೂವ್ ಮಾಡ್ಕೊಂಡಿದ್ದೀನಿ. ಕೆಳಗಡೆ ಇರುವಂಥ ಕ್ಲಿಪ್ಪನ್ನು ನಾನಿನ್ನು ರಿಮೂವ್ ಮಾಡ್ಕೊಂಡಿಲ್ಲ. ಸೆರಗನ್ನು ನಾವು ಬ್ಯಾಕ್ ಸೈಡಿಂದ ತೊಗೊಂಡೋಗಿ ದೇವಿಯ ಎಡಗಡೆ ಭುಜದ ಮೇಲೆ ಹಾಕ್ಕೋಬೇಕಾಗತ್ತೆ. ನಾವು ಹೇಗೆ ಸೀರೆ ಉಟ್ಕೋಬೇಕಾದ್ರೆ ಎಡಗಡೆ ಭುಜದ ಮೇಲೆ ಸೆರಗನ್ನು ಹಾಕ್ಕೊಳ್ತೀವಿ ಅದೇ ರೀತಿಯಲ್ಲಿ ದೇವಿಗೂ ನಾವು ಸೆರಗನ್ನು ಹಾಕ್ಕೋಬೇಕಾಗತ್ತೆ. ಲೆಂತನ್ನು ನೋಡಿಕೊಂಡು ನೀವು ಇಲ್ಲಿ ಸೆರಗನ್ನು ಹಾಕ್ಕೊಳ್ಳಿ. ಎಷ್ಟು ಲೆಂತ್ ಬೇಕು ಅಥವಾ ಯಾವ ರೀತಿ ಸೆರಗು ಹಾಕ್ತೀರಾ ಅನ್ನೋದ್ರ ಮೇಲೆ ನೀವಿಲ್ಲಿ ಸೆರಗನ್ನು ಸೇರಿಸ್ಕೋಬೇಕಾಗತ್ತೆ. ನಂತರ ಬ್ಯಾಕ್ ಸೈಡಿಂದ ಸೆರಗಿನ ಬಾರ್ಡರನ್ನು ತೊಗೋಬೇಕಾಗುತ್ತೆ. ಮೇಲ್ಗಡೆ ಏನು ಬಾರ್ಡರ್ ಬರುತ್ತೆ ಆ ಬಾರ್ಡರನ್ನು ನಾವು ತೊಗೋಬೇಕಾಗುತ್ತೆ. ನಾನಿಲ್ಲಿ ಸೀರೆಯನ್ನು ಮಧ್ಯಭಾಗಕ್ಕೆ ಫೋಲ್ಡ್ ಮಾಡಿ ಪ್ಲೀಟ್ಸ್ ಮಾಡ್ಕೊಂಡಿರೋದ್ರಿಂದ ಪ್ಲೀಟ್ಸ್ ಕಡೆ ಇರುವಂಥ ಬಾರ್ಡರನ್ನು ಎಳಿಲಿಕ್ಕೆ ಹೋಗಬೇಡಿ. ಅಲ್ಲಿ ಎಳೆದ್ಬಿಟ್ರೆ ಸೀರೆ ನಾವೇನು ಪ್ಲೀಟ್ಸ್ ಮಾಡಿದ್ದೀವಿ ಎಲ್ಲ ಹಾಳಾಗಿಬಿಡುತ್ತೆ. ಕಳಶದ ಹಿಂಬದಿಯಲ್ಲಿರುವಂಥ ಸೆರಗಿನ ಬಾರ್ಡರ್ ಮೇಲ್ಗಡೆ ಬಾರ್ಡರ್ ಏನು ಬರುತ್ತೆ ಅದನ್ನ ನೀಟಾಗಿ ಎಳ್ಕೊಂಡು ಬಂದು ನಾವೇನು ಪ್ಲೀಟ್ಸ್ ಮಾಡ್ಕೊಂಡಿರ್ತೀವಿ ದೇವಿಯ ಸೊಂಟಕ್ಕೆ ಏನು ಪ್ಲೀಟ್ಸನ್ನು ಕಟ್ಟಿರ್ತೀವಿ ಆ ಪ್ಲೀಟ್ಸಿನ ಒಳಭಾಗದಲ್ಲಿ ನಾವು ಪಿನ್ ಮಾಡ್ಕೋಬೇಕಾಗತ್ತೆ. ಆ ಬಾರ್ಡರ್ ಅನ್ನೋದು ನೀಟಾಗಿ ಹೈಲೈಟೆಡ್ ಆಗಿ ಕಾಣೋ ರೀತಿಯಲ್ಲಿ ಮಾಡಿಕೊಂಡು ಪಿನ್ ಮಾಡ್ಕೋಬೇಕು. ನಾವು ಹೇಗೆ ನಾರ್ಮಲಾಗಿ ಸೀರೆ ಉಟ್ಕೋಬೇಕಾದ್ರೆ ಬಾರ್ಡರ್ ಅನ್ನೋದು ಸೊಂಟದ ಭಾಗದಲ್ಲಿ ನೀಟಾಗಿ ಬರೋ ರೀತಿಯಲ್ಲಿ ಮಾಡಿಕೊಂಡು ಪಿನ್ ಮಾಡ್ಕೊಳ್ತೀವಿ ಅದೇ ರೀತಿಯಲ್ಲಿ ದೇವಿಗೂ ಸಹ ನೀಟಾಗಿ ಬರೋ ರೀತಿಯಲ್ಲಿ ಮಾಡಿಕೊಂಡು ಪ್ಲೀಟ್ಸಿನ ಕೆಳಭಾಗದಲ್ಲಿ ಪಿನ್ನನ್ನು ಸೇರಿಸ್ಬಿಟ್ಟು ಎಕ್ಸ್ಟ್ರಾ ಇರುವಂಥ ಪ್ಲೀಟ್ಸನ್ನು ಆ ಸೀರೆಯ ಒಳಭಾಗದಲ್ಲಿ ಸೇರಿಸ್ಬೇಕಾಗತ್ತೆ ಅಥವಾ ಕಳಶದ ಹಿಂಭಾಗಕ್ಕೂ ಸಹ ಸೇರಿಸ್ಕೋಬೋದು. ನಾನಿಲ್ಲಿ ಒಳಭಾಗದಲ್ಲಿ ಹೋಲ್ ಥರ ಇದೆಯಲ್ಲ ಆ ಹೋಲ್ ಒಳಗಡೆ ಎಲ್ಲವನ್ನು ಸೇರಿಸಿ ಅಲ್ಲಿ ನೀಟ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ನಾವು ಅಲ್ಲಿ ಪ್ಲೀಟ್ಸನ್ನು ಸ್ಟೆಪ್ ಬೈ ಸ್ಟೆಪ್ಪು ಬರೋ ರೀತಿಯಲ್ಲಿ ಮಾಡ್ಕೋಬೇಕು. ಅಂದರೆ ಪ್ಲೀಟ್ಸು ನೀಟಾಗಿ ಒಂದ್ರ ಪಕ್ಕ ಒಂದು ಕುತ್ಕೊಳ್ಳೋ ರೀತಿಯಲ್ಲಿ ನೀಟಾಗಿ ಕಾಣಬೇಕು. ಅಂದರೆ ನಾವು ಸೀರೆ ಉಟ್ಕೊಂಡಾಗ ಹೇಗೆ ಪ್ಲೀಟ್ಸನ್ನು ಮಾಡ್ಕೊಳ್ತೀವಿ ಸೈಡಲ್ಲಿ ಅದೇ ರೀತಿಯಲ್ಲಿ ದೇವಿಗೂ ಸಹ ನಾವು ಪ್ಲೀಟ್ಸನ್ನು ಮಾಡಬೇಕಾಗತ್ತೆ. ಎಕ್ಸ್ಟ್ರಾ ಇರುವಂಥ ಸೀರೆ ಪಾಟನ ಪೂರ್ತಿಯಾಗಿ ಆ ಹೋಲ್ ಒಳಗಡೆ ನಾವು ತುಂಬಿಕೊಂಡು ಅಂದರೆ ಆ ಗ್ಯಾಪ್ ಏನಿರುತ್ತೆ ಗ್ಯಾಪ್ ಒಳಗಡೆ ಸೇರಿಸ್ಬಿಟ್ಟು ನಾವು ನಂತರ ಒಂದು ಸೈಡು ಪ್ಲೀಟ್ಸಲ್ಲಿರುವಂತಹ ಕ್ಲಿಪ್ಪನ್ನು ನಾನಿಲ್ಲಿ ರಿಮೂವ್ ಮಾಡ್ಕೊಂಡಿದ್ದೀನಿ. ಅಂದರೆ ಎಡಭಾಗದಲ್ಲಿರುವಂತಹ ಸ್ವಲ್ಪ ಪ್ಲೀಟ್ಸ್ಗೆ ಹಾಕಿರುವಂಥ ಕ್ಲಿಪ್ಪನ್ನು ರಿಮೂವ್ ಮಾಡಿಕೊಂಡು ದೇವಿಯ ಸೊಂಟ ಭಾಗದಲ್ಲಿ ಪ್ಲೀಟ್ಸ್ ಅನ್ನೋದು ಸ್ಟೆಪ್ ಬೈ ಸ್ಟೆಪ್ ಬರೋ ರೀತಿಯಲ್ಲಿ ಮಾಡಿಕೊಂಡು ನೀಟಾಗಿ ಜೋಡಿಸ್ಬಿಟ್ಟು ಬಟ್ಟೆ ಪಿನ್ನಿಂದ ಸೆಕ್ಯೂರ್ ಮಾಡಿಬಿಟ್ಟು ಸ್ವಲ್ಪ ಬ್ಯಾಕ್ ಸೈಡ್ಗೆ ಆಗಂಗೆ ನಾನಲ್ಲಿ ಪಿನ್ನನ್ನು ಸೇರಿಸ್ಕೊಂಡಿದ್ದೀನಿ. ನೀಟಾಗಿ ಅಲ್ಲಿ ಸ್ಟೆಪ್ ಬೈ ಸ್ಟೆಪ್ಪು ಪ್ಲೀಟ್ಸ್ ಬರೋ ರೀತಿ ಮಾಡಿ ಪಿನ್ನನ್ನು ಸೇರಿಸ್ಕೊಳ್ಳಿ. ನಾನು ಸೇರಿಸ್ಕೊಂಡಿದ್ದೀನಲ್ಲ ಆ ರೀತಿ ಸೇರಿಸ್ಕೊಂಡು ಸ್ವಲ್ಪನೂ ರಿಂಕಲ್ಸ್ ಇಲ್ಲದೆ ಇರೋ ರೀತಿಯಲ್ಲಿ ಮಾಡ್ಕೋಬೇಕು. ನಾವು ಎಕ್ಸ್ಟ್ರಾ ಕೆಳಗಡೆ ಇರುವಂಥ ಬಿಂದಿಗೆಗೂ ಸೇರಿಸಿ ಬ್ಲೌಸ್ ಪೀಸನ್ನು ಕವರ್ ಮಾಡಿರೋದ್ರಿಂದ ಪಿನ್ನನ್ನು ಹಾಕಲಿಕ್ಕೆ ನಮಗೆ ಈಸಿ ಆಗುತ್ತೆ. ಅದಕ್ಕೋಸ್ಕರನೇ ನಾನು ಕೆಳಗಡೆ ಬಿಂದಿಗೆಗೂ ಸೇರಿಸಿ ಬ್ಲೌಸ್ ಪೀಸಿಂದ ಕವರ್ ಮಾಡ್ಕೊಂಡಿರೋ ಅಂಥದ್ದು. ಪಿನ್ ಸೇರಿಸ್ಬೇಕಾದ್ರೆ ನೀಟಾಗಿ ಈಸಿಯಾಗಿ ಸೇರಿಸ್ಕೋಬೋದು. ಸೈಡಲ್ಲಿ ನೋಡ್ತಾ ಇರ್ಬೋದು ಹೇಗೆ ಪ್ಲೀಟ್ಸ್ ಅನ್ನೋದು ಅರೇಂಜ್ ಮಾಡ್ಕೊಂಡಿದ್ದೀನಿ ಅಂತ. ನಂತರ ನಾವು ರೈಟ್ ಸೈಡಲ್ಲಿ ಇರುವಂಥ ಎಕ್ಸ್ಟ್ರಾ ಒಂದು ಸ್ವಲ್ಪ ಸೀರೆ ಪಾರ್ಟನ್ನು ನಾವೇನು ಬಿಟ್ಕೊಂಡಿರ್ತೀವಿ ಆ ಸೀರೆ ಪಾರ್ಟ್ಸನ್ನು ಸ್ವಲ್ಪ ಬ್ಯಾಕ್ ಸೈಡ್ಗೆ ನೀಟಾಗಿ ಎಳ್ಕೊಂಡು ನಾವಲ್ಲಿ ಪಿನ್ನನ್ನು ಸೇರಿಸ್ಕೋಬೇಕು. ಯಾಕೆಂದರೆ ಕೆಳಗಡೆ ಇರುವಂಥ ಪ್ಲೀಟ್ಸು ಎತ್ಕೊಂಡಿರೋ ರೀತಿಯಲ್ಲಿ ಇರಬಾರ್ದು, ನೀಟಾಗಿ ಕಾಣಿಸ್ಬೇಕು. ನಂತರ ಮುಂದ್ಗಡೆ ಇರುವಂಥ ಪ್ಲೀಟ್ಸನ್ನು ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ನಾವು ಸೀರೆ ಉಟ್ಕೊಂಡಾಗ ಹೇಗೆ ಪ್ಲೀಟ್ಸನ್ನು ಅರೇಂಜ್ ಮಾಡ್ಕೊಳ್ತೀವಿ ದೇವಿಗೂ ಸಹ ನೀವು ಅದೇ ರೀತಿಯಲ್ಲಿ ಪ್ಲೀಟ್ಸನ್ನು ಅರೇಂಜ್ ಮಾಡ್ಕೋಬೇಕಾಗತ್ತೆ. ನಂತರ ಇವಾಗ ಸೆರಗನ್ನು ಹೇಗೆ ಹಾಕೋದು ಅಂತ ನೋಡೋಣ. ಸೆರಗಿಗೆ ಹಾಕಿರುವಂಥ ಕ್ಲಿಪ್ಸನ್ನು ರಿಮೂವ್ ಮಾಡ್ಕೊಂಡಿದ್ದೀನಿ. ನಂತರ ನಾನು ಏನು ಎಡಗಡೆ ಭುಜದ ಮೇಲೆ ಸೀರೆನ ಹಾಕಿ ಇಟ್ಕೊಂಡಿದ್ದೆ ಅದನ್ನು ಹಾಗೆ ಬಿಟ್ಕೊಂಡು
ಪ್ಲೀಟ್ಸ್ಗಳನ್ನ ನಾನಿಲ್ಲಿ ದೇವಿಯ ಚೆಸ್ಟ್ ಭಾಗದಲ್ಲಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ನಿಮ್ಗೆ ಎಲ್ಲಾದರೂ ಪಿನ್ಗಳು ಸೇರಿಸ್ಬೇಕು ಅಥವಾ ಗುಂಡು ಪಿನ್ ಸೇರಿಸ್ಬೇಕು ಅಂದರೆ ಅದು ಸೇರಿಸ್ಬಿಟ್ಟು ನೀಟಾಗಿ ಬರೋ ರೀತಿಯಲ್ಲಿ ಮಾಡಿಕೊಂಡು ದೇವಿಯ ಸೊಂಟಕ್ಕೆ ಒಂದು ಶೇಪನ್ನು ಕೊಟ್ಕೊಂಡು ಒಂದು ದಾರನ ಕಟ್ಕೊಳ್ಳಿ. ನಾನಿಲ್ಲಿ ದಾರನ ಕಟ್ಕೊಂಡಿದ್ದೀನಿ. ನಂತರ ಪ್ಲೀಟ್ಸ್ಗಳನ್ನ ಇನ್ನೊಂದ್ಸಲಿ ನೀಟಾಗಿ ಅಲ್ಲಿ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ದೇವಿಯ ಚೆಸ್ಟ್ ಮೇಲೆ ಸ್ವಲ್ಪನೂ ರಿಂಕಲ್ಸ್ ಎಲ್ಲ ಬರಬಾರ್ದು, ಆ ರೀತಿಯಲ್ಲಿ ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಹಾಗೆ ಹೊಸದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸೆರಗಿನ ಪ್ಲೀಟ್ಸನ್ನು ನೀಟಾಗಿ ಅಲ್ಲಿ ಅರೇಂಜ್ ಮಾಡ್ಕೊಳ್ಳಿ, ನೀಟಾಗಿ ಕಾಣಿಸ್ತಿದೆಯಾ ಅಂತ ನೋಡ್ಕೊಳ್ಳಿ. ನಂತರ ನಾನಿಲ್ಲಿ ಸೆರಗಿನ ತುದಿಯನ್ನು ಯಾವ ರೀತಿ ಹಾಕೋದು ಅಂತ ನೋಡೋಣ. ಸೆರಗಿನ ತುದಿಯನ್ನು ನೀವು ಈ ರೀತಿಯಾದರೂ ಹಾಕ್ಬೋದು, ಸ್ವಲ್ಪ ಲೆಂತಿಯಾಗಿ ಬಿಟ್ಕೊಂಡ್ರೆ ಆ ರೀತಿ ಹಾಕಿ ಬಿಟ್ಬಿಡ್ಬೋದು. ಅಥವಾ ನೀವು ದೇವಿಯ ಸೊಂಟ ಭಾಗಕ್ಕೆ ಪ್ಲೀಟ್ಸ್ ಬರೋ ರೀತಿಯಲ್ಲಿ ಮಾಡ್ಕೋಬೋದು, ಅಥವಾ ಈ ರೀತಿ ನೀವು ಸ್ಪ್ರೆಡ್ ಮಾಡ್ಕೋಬೋದು. ಪ್ಲೀಟ್ಸನ್ನು ಈ ರೀತಿ ದೇವಿಯ ಸೊಂಟ ಭಾಗಕ್ಕೆ ಇಟ್ಟು ಒಂದು ಪಿನ್ನನ್ನು ಸೇರಿಸ್ಕೊಂಡು ಅರೇಂಜ್ ಮಾಡ್ಕೋಬೋದು. ಅಥವಾ ದೇವಿಯ ಬಲಗಡೆ ಭುಜದಿಂದ ಮುಂದ್ಗಡೆಗೆ ಪ್ಲೀಟ್ಸನ್ನು ತೊಗೊಬಂದ್ಬಿಟ್ಟು ಪ್ಲೀಟ್ಸ್ಗಳನ್ನ ನೀವು ಅಲ್ಲಿ ಸ್ಟೆಪ್ ಬೈ ಸ್ಟೆಪ್ಪು ಬರೋ ರೀತಿಯಲ್ಲಿ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ನಿಮಗೆ ಯಾವ ರೀತಿ ಸೆರ್ಗು ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿಕೊಂಡು ನೀವು ಇಲ್ಲಿ ಸೆರಗನ್ನು ಹಾಕೋಬೋದು. ನಾನಿಲ್ಲಿ ಮುಂದ್ಗಡೆಗೆ ಸೆರಗನ್ನು ತೊಗೊಬಂದ್ಬಿಟ್ಟು ಪ್ಲೀಟ್ಸನ್ನು ನಾನಿಲ್ಲಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದ್ರ ಪಕ್ಕ ಒಂದು ಪ್ಲೀಟ್ಸ್ ಬರೋ ರೀತಿಯಲ್ಲಿ ಸ್ಪ್ರೆಡ್ ಮಾಡಿಕೊಂಡು ದೇವಿಯ ಸೊಂಟಕ್ಕೆ ಒಂದು ಡಾಬನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಡಾಬು ಅಥವಾ ಲೇಸನ್ನು ಸೇರಿಸ್ಕೊಳ್ಳಿ. ಮತ್ತು ಪ್ಲೀಟ್ಸನ್ನು ವೇರಿಯೇಷನ್ ಏನಾದರೂ ಆಗಿದರೆ ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ಕಳಶದ ಹಿಂಭಾಗದಲ್ಲಿ ಎತ್ಕೊಂಡಿರುವಂಥ ಸೀರೆ ಭಾಗನ ಬ್ಯಾಕ್ ಸೈಡ್ಗೆ ಸೇರಿಸ್ಬಿಟ್ಟು ಬಟ್ಟೆ ಪಿನ್ನನ್ನು ಸೇರಿಸ್ಕೊಳ್ಳಿ. ಹಾಗೆ ಎಕ್ಸ್ಟ್ರಾ ಏನಾದರೂ ಸೀರೆ ಪಾರ್ಟ್ ನಿಮಗೆ ಫ್ರಂಟಿಂದ ಕಾಣಿಸ್ತಾ ಇದೆ ಅಂದರೆ ಎಲ್ಲವನ್ನು ಬ್ಯಾಕ್ ಸೈಡ್ಗೆ ಸೇರಿಸಿ ಪಿನ್ನನ್ನು ಸೇರಿಸ್ಕೊಳ್ಳಿ. ನಂತರ ದೇವಿಗೆ ಒಡವೆಗಳನ್ನು ಸೇರಿಸ್ಬೋದು. ದೇವಿಗೆ ನೀವಿಲ್ಲಿ ಕೈಗಳನ್ನ ಮತ್ತು ಕಾಲುಗಳನ್ನ ಫಿಕ್ಸ್ ಮಾಡ್ಕೋಬೋದು. ನಾನಿಲ್ಲಿ ಕೈ ಮತ್ತು ಕಾಲನ್ನು ಫಿಕ್ಸ್ ಮಾಡ್ತಾ ಇಲ್ಲ, ಒಡವೆಗಳನ್ನ ಸೇರಿಸಿ ದೇವಿಗೆ ಜಡೆಬಿಲ್ಲೆಯನ್ನು ಸೇರಿಸ್ತಾ ಇದ್ದೀನಿ. ಸೀರೆ ಉಡಿಸೋದಕ್ಕಿಂತ ಮುಂಚೆ ಕೆಳಗಡೆ ಇರುವಂಥ ಬಿಂದಿಗೆಗೆ ಅಕ್ಕಿ ಅಥವಾ ಗೋಧಿಯನ್ನು ನೀವಿಲ್ಲಿ ಸೇರಿಸ್ಬೋದು, ಅಥವಾ ಧಾನ್ಯಗಳನ್ನ ಸೇರಿಸ್ಕೋಬಹುದು. ಮೇಲ್ಗಡೆ ಇರುವಂಥ ಬಿಂದಿಗೆಗೆ ನಿಮ್ಮ ಪದ್ಧತಿಯ ಪ್ರಕಾರ ನೀರು ಅಥವಾ ಅಕ್ಕಿಯನ್ನು ಸೇರಿಸಿ ಕಳಶದ ಬಿಂದಿಗೆಗೆ ಮಾವಿನೆಲೆ ವೀಳ್ಯದೆಲೆಯನ್ನು ಇಟ್ಟು ತೆಂಗಿನಕಾಯಿ ಇಟ್ಟು ದೇವಿಗೆ ಮುಖಪದ್ಮವನ್ನು ಹಾಕಿ ಹೂಗಳಿಂದ ದೇವಿಯನ್ನು ಅಲಂಕರಿಸಿ ಪೂರ್ತಿಯಾದ ಅಲಂಕಾರ ಆದ ನಂತರ ನೀವಿಲ್ಲಿ ದೇವಿಯನ್ನು ನೋಡ್ಬೋದು. ನಮ್ಮ ವ್ಯೂವರ್ಸ್ ಒಬ್ಬರು ಕೇಳಿದ್ರು ಈ ರೀತಿ ಅಲಂಕಾರನ ಮಾಡಿ ತೋರಿಸಿ ಅಂತ ಹೇಳಿ, ಅವ್ರಿಗೋಸ್ಕರ ಈ ವಿಡಿಯೋನ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.